ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನರೇಂದ್ರ ಮೋದಿ ನಿಜವಾಗ್ಲೂ ಇವರನ್ನು ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ಹೇಗೆ ಇವರು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ? ಸುತ್ತಲೂ ಅಷ್ಟ ದಿಕ್ಕುಗಳಿಂದ ಬಾಣಗಳು ಹಾರಿ ಬರ್ತಾ ಇದೆ. ವೆಸ್ಟ್ ಬೆಂಗಾಲ್ನಿಂದ ಮಮತಾ ಬ್ಯಾನರ್ಜಿ, ಬಿಹಾರದಲ್ಲಿ ತೇಜಸ್ವಿ ಯಾದವ್, ನಾರ್ತ್ ಈಸ್ಟ್ನಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿದ್ದಾರೆ. ಅದರಲ್ಲೂ ಚೀನಾ, ಮಯನ್ಮಾರ್ ಹಾಗೂ ಅಮೇರಿಕ ಕಾದು ಕುಳಿತಿದೆ. ಉತ್ತರ ಭಾಗದಲ್ಲಿ ಪಾಕಿಸ್ತಾನ ಒಂದು ಕಡೆ, ಚೀನಾ ಮತ್ತೊಂದು ಕಡೆ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಮರಾಠ ಆಂದೋಲನ, ಸೌತ್ನಲ್ಲಿ ಸ್ಟಾಲಿನ್. ಇಷ್ಟೆಲ್ಲ ಅಟ್ಯಾಕ್ಗಳನ್ನು ಮೋದಿಜಿ ಮ್ಯಾನೇಜ್ ಮಾಡ್ತಿರೋದೇ ನಿಜಕ್ಕೂ ಗ್ರೇಟ್. ಇವರಷ್ಟೇ ಅಲ್ಲ, ಗೌರವ್ ಗೊಗೊಯ್ ಮತ್ತು ಅವರ ಪತ್ನಿ ಪಾಕಿಸ್ತಾನಕ್ಕೆ ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ, ಷಡ್ಯಂತ್ರಗಳನ್ನು ನಡೆಸ್ತಾರೆ. ಸೊ ಮೋದಿಜಿ ನೇತೃತ್ವದ ಭಾರತ ಈಗ ತುಂಬಾ ಅಲರ್ಟ್ ಆಗಿರಬೇಕಾಗಿದೆ. ಒಂದು ಸ್ವಲ್ಪ ಹೊತ್ತು ಭಾರತದಲ್ಲಿ ಎಟ್ ಪ್ರೆಸೆಂಟ್ ಏನಾಗ್ತಿದೆ ಅನ್ನೋದನ್ನು ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಜಮ್ಮು ಕಾಶ್ಮೀರ, ಇಲ್ಲಿ ತುಂಬ ಘಟನೆಗಳು ನಡೀತಾನೆ ಇದೆ. ಒಂದು ಸಲ ಇಲ್ಲೆಲ್ಲ ನಡೀತಿರುವಂತಹ ಕೆಲ ಘಟನೆಗಳ ಕನೆಕ್ಷನ್ ನೋಡಿದ್ರೆ ಒಂದು ಪ್ಯಾಟರ್ನ್ ಸಿಗುತ್ತೆ. ಆ ಪ್ಯಾಟರ್ನ್ ಭಾರತಕ್ಕೆ ಸೀರಿಯಸ್ಲಿ ತುಂಬ ಡೇಂಜರ್ ಆಗಿರುವಂಥದ್ದು. ನಾವು ಹಿಂದೆ ಕೂಡ ಆಪರೇಷನ್ 37 ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಧನ್ಕರ್ ಅವರ ವಿಷಯ. ಈ ಎಲ್ಲದರ ಉದ್ದೇಶ 6 ತಿಂಗಳಲ್ಲಿ ಮೋದಿಜಿ ಸರ್ಕಾರವನ್ನು ಬೀಳಿಸೋದು. ಅಷ್ಟಕ್ಕೂ ಮೋದಿಜಿ ಸರ್ಕಾರವನ್ನು ಬೀಳಿಸೋದಕ್ಕೆ 6 ತಿಂಗಳ ಟೈಮ್ ಲೈನ್ ಯಾಕೆ ಸೆಟ್ ಮಾಡಲಾಗಿದೆ? ಇದಕ್ಕೂ US ಟ್ರೇಡ್ ವಾರ್ಗೂ ಸಂಬಂಧ ಏನಾದರೂ ಇದೆಯಾ? ಇದರಲ್ಲಿ ಟ್ರಂಪ್ ಕೈವಾಡ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ಒಂದು ಸೂಕ್ಷ್ಮವಾದ ವಿಚಾರ ಇದೆ, ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಅಂದ್ಕೊಳ್ತೀನಿ. ನಮ್ಮ ಸುತ್ತಮುತ್ತಲಿನ ದೇಶಗಳೇನಿದೆ, ಶ್ರೀಲಂಕಾ ಆಗಿರಬಹುದು, ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಜೊತೆಗೆ ಮುಖ್ಯವಾಗಿ ಬಾಂಗ್ಲಾದೇಶ, ಈ ಅಷ್ಟು ದೇಶಗಳಲ್ಲಿ ಆಡಳಿತದ ಬದಲಾವಣೆ ಆಗಿದೆ. ಇಲ್ಲೆಲ್ಲ ಆಡಳಿತ ಬದಲಾಗಿರೋದು ದೇಶದ ಒಳಗಿನವರಿಂದಲೇ ಅಂದ್ಕೊಂಡ್ರ? ಖಂಡಿತ ಇಲ್ಲ. ಅಲ್ಲೆಲ್ಲವೂ ಕೂಡ ಡೀಪ್ ಸ್ಟೇಟ್ ಅನ್ನೋ ಕಾಣದ ಕೈಗಳು ಆಟ ಆಡಿತ್ತು. ಅದೇ ರೀತಿಯ ಆಟವನ್ನು ಈಗ ಭಾರತದಲ್ಲಿ ಆಡೋದಕ್ಕೆ ಹೊರಟಿದೆ ಅಷ್ಟೇ. ಅಮೇರಿಕಾದಲ್ಲಿ ಜೋ ಬೈಡನ್ ಆಡಳಿತವನ್ನು ತೊರೆಯುವ ಹೊತ್ತಿಗೆ ಡೆಪ್ಯೂಟಿ NSA ಆಗಿದ್ದರು. ಬೈಡನ್ ಆಗಾಗ್ಗೆ ಭಾರತಕ್ಕೆ ಕೂಡ ಭೇಟಿ ನೀಡ್ತಾ ಇದ್ರು. ಜೊತೆಗೆ ನಿರಂತರವಾಗಿ ಬೇರೆ ಬೇರೆ ನಾಯಕರನ್ನ ಭೇಟಿ ಕೂಡ ಮಾಡಿದ್ರು. ನೆನಪಿರಲಿ ವೀಕ್ಷಕರೇ, ಇದೇ ಜೋ ಬೈಡನ್ ನಮ್ಮ ತಮಿಳುನಾಡಿನ CM MK ಸ್ಟಾಲಿನನ್ನು ಕೂಡ ಭೇಟಿ ಮಾಡಿದರು. ಬೈಡನ್ಗೆ ಭಾರತದ ವಿಪಕ್ಷ ನಾಯಕರು ತುಂಬ ಹತ್ತಿರವಾಗಿದ್ದರು. ಭಾರತ ಶಾಂತಿ ಕದಡೋದಕ್ಕೆ ಸೈಲೆಂಟಾಗಿಯೇ ಸ್ಕೆಚ್ ಹಾಕ್ತಿದ್ರು. ಭಾರತವನ್ನು ತುಂಡು ತುಂಡು ಮಾಡಿ ಭಾರತವನ್ನು ದುರ್ಬಲಗೊಳಿಸೋದೇ ಇವರ ಮುಖ್ಯ ಇಂಟೆನ್ಷನ್ ಆಗಿತ್ತು. ಆದರೆ ಬಾಂಗ್ಲಾ, ಶ್ರೀಲಂಕಾದಲ್ಲಿ ಮಾಡಿದ ಕುತಂತ್ರಗಳು ಭಾರತದಲ್ಲಿ ನಡೀಲಿಲ್ಲ. ಯಾಕಂದರೆ ಭಾರತದ ಪ್ರಜೆಗಳು ಮೋದಿಜಿ ನಾಯಕತ್ವದ ಮೇಲೆ ತುಂಬ ನಂಬಿಕೆ ಇಟ್ಬಿಟ್ಟಿದ್ರು. ಇನ್ನೊಂದು ಕಡೆ ಸಮರ್ಥ ನಾಯಕತ್ವ. ಮೋದಿಜಿ ಹಾಗೂ ಅಮಿತ್ ಶಾ ಅಂತಹ ನಾಯಕರು ಭಾರತದ ರಕ್ಷಣೆಗೆ ನಿಂತ್ಕೊಳ್ತಾರೆ. ಭಾರತದ ಆಂತರಿಕ ಪರಿಸ್ಥಿತಿ ಮತ್ತು ಹೊರಗಿನ ಪರಿಸ್ಥಿತಿ, ಜೊತೆಗೆ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಈ 6 ತಿಂಗಳ ಷಡ್ಯಂತ್ರದ ಬಗ್ಗೆ ಮಾತಾಡೋಣ. ಇದು ಸಡನ್ನಾಗಿ ನಡೆಸೋ ಸಂಚಲ್ಲ. ಇದಕ್ಕಾಗಿ ಡೀಪ್ ಸ್ಟೇಟ್ ತುಂಬ ತಾಳ್ಮೆಯಿಂದ ಆಟ ಆಡಿದೆ. ಆದರೆ ಅವರ ಬಳಿ ಟೈಮ್ ಕೂಡ ಕಡಿಮೆ ಇದೆ. ಇವರಿಗೆ 2024 ಲೋಕಸಭಾ ಚುನಾವಣೆಯಲ್ಲೊಂದು ಅವಕಾಶ ಸಿಕ್ಕಿತ್ತು. ಚೀನಾ, ಅಮೇರಿಕ, ISI, ಟರ್ಕಿ, ಮುಸ್ಲಿಂ ಬ್ರದರ್ಹುಡ್ ಎಲ್ಲ ಕೂಡ ತುಂಬ ಟ್ರೈ ಮಾಡಿದ್ರು. ಆದರೆ ಸರ್ಕಾರವನ್ನು ಬದಲಾಯಿಸೋದಕ್ಕಾಗಲೇ ಇಲ್ಲ. ಮತ್ತೆ ಜನ ಮೋದಿಜಿಯ ಪರ ನಿಂತಿದ್ರು. ಇನ್ನು ಈ ಕಡೆ ಟ್ರಂಪ್ ಹಾಗೂ ಮೋದಿಜಿ ಸಂಬಂಧ ಕೂಡ ತುಂಬ ಚೆನ್ನಾಗಿತ್ತು. ಈಗಲೂ ಕೂಡ ಟ್ರಂಪ್ಗೆ ಒಂದು ರೀತಿ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಮೋದಿಜಿಯೇ. ಈಗ ಮಾಡಿರುವಂತಹ ಅವರ ಹತಾಶೆಯ ಟ್ವೀಟ್ಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಕೂಡ ಡೀಟೇಲಾಗಿ ಮಾಡ್ತೀನಿ ಮುಂದೆ. ಆದರೆ ಇಷ್ಟೆಲ್ಲ ಭಾರತದ ಮೇಲೆ ಹಾಗೂ ಮೋದಿಜಿಯ ಮೇಲೆ ವಿಶ್ವಾಸ ಇರೋ ಟ್ರಂಪ್ ಈಗ ಯಾಕೆ ಹಿಂಗಾಡ್ತಿದ್ದಾರೆ? ಅದಕ್ಕೆ ಕಾರಣವೂ ಇದೆ. ಇದನ್ನೆಲ್ಲ ಟ್ರಂಪ್ ಸ್ವತಃ ಮಾಡ್ತಿರೋದು ಅಂದ್ಕೊಂಡ್ರ?
ಖಂಡಿತ ಇಲ್ಲ. ಇದೆಲ್ಲ ಟ್ರಂಪ್ನನ್ನ ಬ್ಲ್ಯಾಕ್ ಮೇಲ್ ಮಾಡಿಸ್ತಾ ಇರುವಂತಹ ಕೆಲಸಗಳು. ಈ ಡೀಪ್ ಸ್ಟೇಟ್ ಇದೊಂದು ಸೀಕ್ರೆಟ್ ನೆಟ್ವರ್ಕ್. ಈ ಡೀಪ್ ಸ್ಟೇಟ್ ಬಳಿ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಖಾಸಗಿ ಡೀಟೇಲ್ಸ್ಗಳಿದೆ, ಟ್ರಂಪ್ನ ಡರ್ಟಿ ಸೀಕ್ರೆಟ್ಸ್. ಜೊತೆಗೆ ರಷ್ಯಾದ ಬಳಿ ಕೂಡ ಇದಿದೆ. ಅದನ್ನು ಇಟ್ಕೊಂಡು ಟ್ರಂಪನ್ನು ಮೋದಿಜಿಯ ವಿರುದ್ಧ ನಿಲ್ಲಿಸಿ ಆಟ ಆಡಿಸುವಂತಹ ಕೆಲಸ ನಡೀತಾ ಇದೆ. ಈ ಡೀಪ್ ಸ್ಟೇಟ್ ತುಂಬ ಮುಂದಾಲೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡುತ್ತೆ. ಡೀಪ್ ಸ್ಟೇಟ್ ಈಗ ಭಾರತವನ್ನು ತನ್ನ ಕಾಂಪಿಟೇಟರ್ ಅಂತ ಅಂದ್ಕೊಂಡಿದೆ. ಭಾರತವನ್ನು ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇಂಥ ಚೀಪ್ ಪಾಲಿಟಿಕ್ಸ್ ಮಾಡುತ್ತೆ. ಇನ್ನೊಂದು ಕಡೆ ಈಗ ಭಾರತದಲ್ಲಿ BJP ಅಂತ ಬಂದಾಗ BJPಯಿಂದ RSS ಬಿಟ್ಟು ಮಾತಾಡೋದಕ್ಕೆ ಬರೋದಿಲ್ಲ. ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಇಂಥ ಪಕ್ಷದಲ್ಲಿ ಕಾಂಗ್ರೆಸ್ನಿಂದ ಬಂದ ಧನ್ಕರ್ ಅವರನ್ನು ಉಪರಾಷ್ಟ್ರಪತಿ ಮಾಡಲಾಗುತ್ತೆ. ಆದರೆ ಆಮೇಲೆ ಏನಾಯಿತು? ಪಕ್ಷಕ್ಕೆ ಲಾಯಲ್ ಆಗಿ ನಡೆದುಕೊಳ್ಳಲಿಲ್ಲ. ಅದೇ ರೀತಿ ಸತ್ಯಪಾಲ್ ಮಲ್ಲಿಕ್ ಕೂಡ ಮಾಡಿದ್ದದನ್ನೇ. ಇವರ ವಿಚಾರಧಾರೆ BJP ಜೊತೆ ಹೊಂದ್ಕೊಳ್ಳೋದು ಇಲ್ಲ, ನಿಷ್ಠೆಯಿಂದ ಇರೋದು ಇಲ್ಲ. ಇವರಿಗೆ ಎಷ್ಟೇ ದೊಡ್ಡ ಹುದ್ದೆ ಪದವಿ ಕೊಟ್ಟರೂ ಕೂಡ ಅವರು ಲಾಯಲ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದೆ ಇದೆಲ್ಲ ಅಂದರೆ, ಮೋದಿಜಿಗೆ ತುಂಬ ಚಾಲೆಂಜಸ್ ಇದೆ. ಅದರಲ್ಲಿ ಮಿಷನ್ 37 ಕೂಡ ಒಂದು. ಧನ್ಕರ್ ಅವರ ಆಟವೂ ಕೂಡ ಸೇರಿಕೊಳ್ಳುತ್ತೆ. ಮೋದಿಜಿಯನ್ನು ತಡೆದ್ರೆ ಭಾರತದ ಪ್ರಗತಿಯನ್ನು ನಿಲ್ಲಿಸಬಹುದು ಅನ್ನೋ ಸಾಮಾನ್ಯ ಅಸ್ತ್ರವನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರಷ್ಟೇ. ಮೋದಿ ಅವರನ್ನು ಕೆಳಗಿಳಿಸೋದಕ್ಕೆ ತುಂಬ ಪ್ರಯತ್ನಗಳು ನಡೀತಾ ಇದೆ. ಆದರೆ ದೇವರ ದಯೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಮೋದಿ ಅವರನ್ನು ಚಾಲೆಂಜ್ ಮಾಡಿದವರು, ಎದುರು ಹಾಕ್ಕೊಂಡವರೇ ಸೋತು ಸುಣ್ಣವಾಗಿದ್ದಾರೆ. ಇದಕ್ಕೆ ಮೋದಿಯವರ ದೈವಬಲ ಒಂದೇ ಕಾರಣ ಅಲ್ಲ, ಅವರ ಕೆಲಸ ಹಾಗೂ ನಿರ್ಧಾರಗಳು ಕೂಡ ಕಾರಣ ಆಗುತ್ತೆ. ಇತ್ತ ಅರವಿಂದ್ ಕೇಜ್ರಿವಾಲ್ ನೋಡಿ, ಈಗ ಹೊಸ ಆಟ ಶುರು ಮಾಡ್ಕೊಂಡಿದ್ದಾರೆ. ಪಂಜಾಬ್ನ ಪ್ರವಾಹದ ವಿಷಯ ಇಟ್ಕೊಂಡು ಬಂದಿದ್ದಾರೆ ಈಗ. ಅಲ್ಲ, ಭಾರತ ಟರ್ಕಿಯಂತಹ ಶತ್ರು ದೇಶದಲ್ಲಿ ಪ್ರವಾಹ ಬಂದಾಗಲೇ ಅವರಿಗೆ ಸಹಾಯ ಮಾಡಿದವರು. ಇನ್ನು ಭಾರತ ದೇಶದ ಪಂಜಾಬ್ ಅನ್ನೋ ರಾಜ್ಯವನ್ನು ಬಿಟ್ಟುಬಿಡ್ತಾರ? ಖಂಡಿತ ಪರಿಹಾರ ಕಾರ್ಯಕ್ಕೆ ಏನು ಬೇಕೋ ಅದೆಲ್ಲವನ್ನು ಈಗಾಗಲೇ ಶುರು ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ. ಹೀಗೆ ಸಣ್ಣ ಸಣ್ಣ ವಿಷಯವನ್ನು ಬಿಡದೆ ಮೋದಿಯವರ ವಿರುದ್ಧ ಅಪಪ್ರಚಾರಗಳು ನಡೀತಾ ಇದೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ, ಅರವಿಂದ್ ಕೇಜ್ರಿವಾಲ್ಗೆ ಈಗ ಫೋರ್ಡ್ ಫೌಂಡೇಶನ್ ಮೂಲಕ ಹಣ ಬಂದಿದೆ ಅನ್ನೋ ಮಾಹಿತಿ ಇದೆ. ನೆನಪಿರಲಿ, ಈ ಫೋರ್ಡ್ ಫೌಂಡೇಶನ್ CIA ಫ್ರಂಟರ್ ಆರ್ಗನೈಸೇಷನ್. ಅಂದರೆ ಲೆಕ್ಕ ಹಾಕಿ ಯಾಕಾಗಿ ಹಣ ಬಂದಿರ್ಬೋದು ಅಂತ. ಅರವಿಂದ್ ಕೇಜ್ರಿವಾಲ್ ಅಷ್ಟೇ ಅಲ್ಲ, ಈ ತರಹದ ತುಂಬ ವಿಪಕ್ಷ ನಾಯಕರು ತಮ್ಮನ್ನು ತಾವು ಮಾರ್ಕೊಂಡಿದ್ದಾರೆ. ದುರಂತ ಏನಂದರೆ, ಇಂತಹ 1000 ಎಕ್ಸಾಂಪಲ್ಗಳನ್ನು ಕೊಟ್ಟರೂ ಕೂಡ ನಮ್ಮ ಜನ ಯಾವುದನ್ನು ಒಪ್ಪೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿಯೇ ಇಲ್ಲ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.